ನಮಸ್ಕಾರ ವೀಕ್ಷಕರೇ, ದೇಗುಲದಾರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. 2026ರ ಹೊಸ ವರ್ಷದ ಮೊದಲ ಸಂಕಷ್ಟಹರ ಚತುರ್ಥಿ ಇದೇ ಜನವರಿ 6 ಮಂಗಳವಾರದಂದು ಬಂದಿದೆ. ಸಂಕಷ್ಟಗಳನ್ನು ಹರಿಸುವ ವಿಘ್ನ ನಿವಾರಕ ಗಣಪತಿಯನ್ನು ಆರಾಧಿಸಲು ಇದು ಅತ್ಯಂತ ಶ್ರೇಷ್ಠ ದಿನ. 2026ರ ಮೊದಲ ಸಂಕಷ್ಟಿ ಚತುರ್ಥಿ ಮಂಗಳವಾರದಂದು ಬಂದಿರೋದ್ರಿಂದ ಇದನ್ನು ಅಂಗಾರಕ ಸಂಕಷ್ಟಿ ಎಂದು ಆಚರಿಸಲಾಗುವುದು ಮತ್ತು ಈ ದಿನ ಚಂದ್ರೋದಯದ ನಂತರ ಪೂಜೆ ಮಾಡಿ ಉಪವಾಸ ಪೂರ್ಣಗೊಳಿಸಲಾಗುತ್ತದೆ. ಇಂದಿನ ವಿಡಿಯೋದಲ್ಲಿ ಈ ದಿನದ ಮಹತ್ವ, ಪೂಜಾ ವಿಧಿವಿಧಾನ ಮತ್ತು ಚಂದ್ರೋದಯದ ಸಮಯವನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಅದನ್ನು ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದವರೊಂದಿಗೆ ಹಂಚ್ಕೊಳ್ಳಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ. ಸಂಕಷ್ಟ ಚತುರ್ಥಿಯು ಮಂಗಳವಾರದಂದು ಬಂದರೆ ಅದನ್ನು ಅಂಗಾರಕ ಸಂಕಷ್ಟಿ ಎಂದು ಕರೆಯಲಾಗುತ್ತದೆ. ಪುರಾಣಗಳ ಪ್ರಕಾರ ಭೂದೇವಿಯ ಪುತ್ರನಾದ ಮಂಗಳ ಗ್ರಹವು ಅಂದರೆ ಅಂಗಾರಕ ಗಣೇಶನನ್ನು ಕುರಿತು ಕಠಿಣ ತಪಸ್ಸು ಮಾಡಿ ಆಶೀರ್ವಾದ ಪಡೆದ ದಿನವಿದು. ಹಾಗಾಗಿ ಈ ದಿನವನ್ನು ಅಂಗಾರಕ ಸಂಕಷ್ಟಿ ಎಂದು ಕರೆಯಲಾಗುತ್ತದೆ. ಇನ್ನು ನಮಗೆ 2026ರ ಹೊಸ ವರ್ಷದ ಆರಂಭದಲ್ಲೇ ನಮಗೆ ವಿಘ್ನ ವಿನಾಶಕನ ಆಶೀರ್ವಾದ ಪಡೆಯುವ ಅದ್ಭುತ ಅವಕಾಶ ಒದಗಿ ಬಂದಿದೆ. ಇದು ಅತ್ಯಂತ ಮಂಗಳಕರವಾದ ದಿನ. ಶಾಸ್ತ್ರಗಳ ಪ್ರಕಾರ ಸಂಕಷ್ಟ ಚತುರ್ಥಿಯ ದಿನದಂದು ಉಪವಾಸವಿದ್ದು ಗಣೇಶನನ್ನು ಪೂಜಿಸುವುದರಿಂದ ಜೀವನದಲ್ಲಿ ಎದುರಾಗುವ ಸಕಲ ಅಡೆತಡೆಗಳು ನಿವಾರಣೆಯಾಗುತ್ತದೆ. ಇತರ ಸಂಕಷ್ಟಿಗಳಿಗಿಂತ ಇದು ಹೆಚ್ಚು ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಜಾತಕದಲ್ಲಿನ ಮಂಗಳ ದೋಷ ನಿವಾರಣೆಯಾಗುತ್ತದೆ ಮತ್ತು ಸಾಲಬಾಧೆಯಿಂದ ಮುಕ್ತಿ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಸಂಕಷ್ಟ ಚತುರ್ಥಿಯ ಮುಹೂರ್ತದ ವಿವರ ಹೀಗಿದೆ. ಚತುರ್ಥಿ ತಿಥಿ ಆರಂಭ ಜನವರಿ 6ರ ಬೆಳಗ್ಗೆ ಸುಮಾರು 8 ಗಂಟೆಗೆ ಪ್ರಾರಂಭವಾಗುತ್ತದೆ. ಹಾಗೆ ಚತುರ್ಥಿ ತಿಥಿ ಮುಕ್ತಾಯ ಜನವರಿ 7ರ ಮುಂಜಾನೆ 6:52ಕ್ಕೆ ಮುಕ್ತಾಯವಾಗುತ್ತದೆ. ಇನ್ನು ಚಂದ್ರೋದಯದ ಸಮಯ ಹೀಗಿದೆ. ಕರ್ನಾಟಕದ ಪ್ರಮುಖ ನಗರಗಳಲ್ಲಿ ರಾತ್ರಿ ಸುಮಾರು 9:20ರಿಂದ 9:30ರ ಆಸುಪಾಸಿನಲ್ಲಿ ಚಂದ್ರೋದಯವಾಗಲಿದೆ. ಚಂದ್ರನ ದರ್ಶನ ಮಾಡಿ ಅರ್ಘ್ಯ ಅರ್ಪಿಸಿದ ನಂತರವೇ ಉಪವಾಸ ಪೂರ್ಣಗೊಳ್ಳುತ್ತದೆ. ಈ ವ್ರತವನ್ನು ಆಚರಿಸುವವರು ಮೊದಲಿಗೆ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ಗಣಪತಿಗೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಹಾಗೆ ಗಣೇಶನ ವಿಗ್ರಹಕ್ಕೆ ಅಥವಾ ಫೋಟೋಗೆ ಕೆಂಪು ಹೂವು ಮತ್ತು ಗರಕೆಯನ್ನು ಅರ್ಪಿಸೋದು ತುಂಬಾ ಶ್ರೇಷ್ಠ. ಹಾಗೆ ಓಂ ಗಂ ಗಣಪತಿಯೇ ನಮಃ ಅನ್ನೋ ಮಂತ್ರವನ್ನು 108 ಬಾರಿ ಪಠಿಸೋದು ತುಂಬಾ ಉತ್ತಮ. ಗಣಪತಿಗೆ ಪ್ರಿಯವಾದ ಮೋದಕ, ಲಡ್ಡು ಅಥವಾ ಕಡುಬನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ದಿನವಿಡೀ ಉಪವಾಸವಿರಬೇಕು. ಹಾಗೆ ಹಾಲು ಅಥವಾ ಹಣ್ಣನ್ನು ಸೇವಿಸಬಹುದು. ರಾತ್ರಿ ಚಂದ್ರೋದಯದ ನಂತರ ಪೂಜೆ ಮುಗಿಸಿ ವ್ರತವನ್ನು ಬಿಡಬೇಕು. ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಸುಖ ಶಾಂತಿ ನೆಲೆಸಲಿ ಎಂದು ಆ ಗಣಪತಿಯಲ್ಲಿ ಪ್ರಾರ್ಥಿಸೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ದೇಗುಲದಾರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. ಶುಭವಾಗಲಿ.